ಹಲೋ ಫ್ರೆಂಡ್ಸ್, ಮನುಷ್ಯ ಇದುವರೆಗೂ ಬಾಹ್ಯಾಕಾಶಕ್ಕೆ ಎಷ್ಟೋ ಬಾರಿ ಹೋಗಿರಬಹುದು. ಆದ್ರೆ ನಮ್ಮ ಪಕ್ಕದಲ್ಲೇ ಇರೋ ಈ ಸಾಗರದ ಆಳಕ್ಕೆ ಎಂದಾದ್ರೂ ಹೋಗಿದ್ದಾನ? ಒಂದ್ ವೇಳೆ ಹೋಗಿದ್ರೆ ಎಷ್ಟು ಆಳದವರೆಗೂ ಹೋಗಿರಬಹುದು? ಅಷ್ಟು ಆಳದಲ್ಲಿ ನಾವ್ಯಾರು ಜೀವನದಲ್ಲೇ ನೋಡಿರದ ಎಷ್ಟೋ ತರಹದ ಪ್ರೆಡಿಟರ್ಸ್, ಸ್ಪೇಸ್ ಅಲ್ಲಿರೋ ಬ್ಲಾಕ್ ಹೋಲ್ ತರಹದ ಕರಾಳ ಕುಳಿಗಳು ಸಾಗರದ ಆಳದಲ್ಲೂ ಇವೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ನಂಬ್ತೀರಾ? ಒಂದು ಹಾರರ್ ಸಿನಿಮಾ ನೋಡಿದ್ರೆ ಎಷ್ಟು ಭಯ ಆಗುತ್ತೋ ಅದಕ್ಕಿಂತ ಜಾಸ್ತಿ ಈ ಸುಂದರವಾದ ಸಾಗರ ನಿಮ್ಮನ್ನ ಹೆದರಿಸೋಕೆ ರೆಡಿಯಾಗಿದೆ. ಹೌದು, ಈ ವಿಡಿಯೋದಲ್ಲಿ ಸಾಗರದಲ್ಲಿ ನಮ್ಗೆ ಯಾರಿಗೂ ತಿಳಿಯದಿರೋ ಕೆಲವು ರಹಸ್ಯ ವಿಷಯಗಳ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಸಮುದ್ರದ ನೀಲಿ ನೀರಲ್ಲಿ ಹೋಗೋ ಸಬ್ಮೆರಿನ್ ಗರಿಷ್ಠ ಅಂದ್ರೆ 2400 ಅಡಿ ಆಳದವರೆಗೂ ಮಾತ್ರ ತಲುಪಬಲ್ಲದು. ಅದೇ ಸಮಯದಲ್ಲಿ ಒಬ್ಬ ಮನುಷ್ಯ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ಕೇವಲ 80ರಿಂದ 100 ಅಡಿವರೆಗೂ ಹೋಗೋಕೆ ಟ್ರೈ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಹೋದ್ರೆ ಪ್ರಾಣಕ್ಕೇನೆ ಕಂಟಕ. ಅದೇ ಮನುಷ್ಯ ಆಕ್ಸಿಜನ್ ಟ್ಯಾಂಕ್ ಹಾಕೊಂಡ್ರೆ 300 ಅಡಿವರೆಗೂ ಕೆಳಗಡೆ ಹೋಗಬಹುದು. ಒಂದ್ ವೇಳೆ ಆ ಮನುಷ್ಯ ಆಕ್ಸಿಜನ್ ಟ್ಯಾಂಕ್ ಇಟ್ಕೊಂಡೆ 300 ಅಡಿಗಿಂತ ಕೆಳಗಡೆ ಹೋದ್ರೆ ಏನಾಗುತ್ತೆ ಗೊತ್ತಾ? 300 ಅಡಿ ದಾಟಿದ ಮೇಲೆ ಹೋಗೋ ಪ್ರತಿಯೊಂದು ಅಡಿಗೂ ನೀರಿನ ಪ್ರೆಷರ್ ಹೆಚ್ಚಾಗ್ತಾನೆ ಹೋಗುತ್ತೆ. ಅದಕ್ಕಾಗಿ ನಮ್ಮ ಹತ್ರ ಆಕ್ಸಿಜನ್ ಸಿಲಿಂಡರ್ ಇದ್ರೂ ಸಹ ನಮ್ಮ ಕಿವಿ, ಶ್ವಾಸಕೋಶ, ಮೆದುಳು ಹೀಗೆ ದೇಹದ ಒಂದೊಂದೇ ಭಾಗ ಕೆಲಸ ಮಾಡೋದು ನಿಂತು ಹೋಗುತ್ತೆ. ಕೊನೆಗೆ ಪ್ರಾಣನೇ ಹೊರಟು ಹೋಗುತ್ತೆ. ಅದಕ್ಕಾಗಿ ಒಂದು ನಿರ್ದಿಷ್ಟ ಆಳಕ್ಕಿಂತ ಜಾಸ್ತಿ ಕೆಳಗೆ ಹೋಗ್ಬೇಕಂದ್ರೆ ಸಬ್ಮರೀನ್ ಬಳಸ್ತೇವೆ. ಆದ್ರೆ ಇಡೀ ಸಾಗರದ ಒಟ್ಟು ಆಳದಲ್ಲಿ ನಾವು ಕೇವಲ 21 ಭಾಗದಷ್ಟು ಅಂದ್ರೆ 5% ಗಿಂತ ಕಡಿಮೆ ಮಾತ್ರ ನೋಡಿದ್ದೀವಿ ಅಂದ್ರೆ ನೀವು ನಂಬ್ತೀರಾ? ಕೇಳೋಕೆ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಉದಾಹರಣೆಗೆ ಟೈಟಾನಿಕ್ ನೌಕೆ 12,500 ಅಡಿ ಆಳದಲ್ಲಿದೆ. ಹಾಗಿದ್ರೆ ಈ ಸಾಗರದಲ್ಲಿ ಅತ್ಯಂತ ಆಳದಲ್ಲಿ ಬಿದ್ದಿರೋ ಶಿಪ್ ಇದೊಂದೇನಾ ಅಂದ್ರೆ ಖಂಡಿತ ಅಲ್ಲ. ಟೈಟಾನಿಕ್ ನೌಕೆ ಇರೋ ಆಳ ದೊಡ್ಡ ವಿಷಯನೇ ಅಲ್ಲ. ಟೈಟಾನಿಕ್ ಗಿಂತ ಎಷ್ಟೋ ಸಾವಿರ ಅಡಿ ಕೆಳಗಡೆ ಅಂದ್ರೆ 15,300 ಅಡಿ ಆಳದಲ್ಲಿ K8 ಪ್ರಾಜೆಕ್ಟ್ ನೌಕೆ, ಅದರ ಕೆಳಗಡೆ KMS ಬಿಸ್ಮಾರ್ಕ್ ನೌಕೆ, ಹೀಗೆ 21,000 ಅಡಿಗಳಿಗಿಂತಲೂ ಕೆಳಗಡೆ ಎಷ್ಟೋ ನೌಕೆಗಳು ಮುಳುಗಿ ಹೋಗಿವೆ. ಈ ನಂಬರ್ಗಳನ್ನ ನೋಡಿದ ತಕ್ಷಣವೇ ನಿಮ್ಗೆ ಅರ್ಥ ಆಗಿರುತ್ತೆ ಮನುಷ್ಯನಿಗೆ ಸಾಗರದ ಬಗ್ಗೆ 5% ಕೂಡ ಯಾಕೆ ತಿಳಿದಿಲ್ಲ ಎಂದು. ಹೊರಗಡೆ ಬೆಳಕಿಂದ ಕಂಗೊಳಿಸೋ ಸಾಗರ ಒಳಗಡೆ ಹೋದಂತೆಲ್ಲ ಕತ್ತಲಿಗೆನ್ನ ಹೊದ್ದು ನಿಲ್ತದೆ. ಡಿಸ್ಕವರಿ ಚಾನೆಲ್ ಅಲ್ಲಿ ನಾವು ನೋಡೋ ಶಾರ್ಕ್, ಜೆಲ್ಲಿ ಫಿಶ್, ಆಕ್ಟೋಪಸ್, ಸ್ಟಾರ್ ಫಿಶ್ ಇವೆಲ್ಲವೂ ಕೇವಲ 100 ಅಡಿ ಆಳದ ಸುತ್ತಮುತ್ತ ಬದುಕುವಂತವು. ಹಾಗಾದ್ರೆ 100 ಅಡಿ ಕೆಳಗಡೆ ಏನೇನು ರಹಸ್ಯಗಳಿವೆ ಅಂತ ತಿಳಿಯೋಕೆ ಕ್ಯೂರಿಯಾಸಿಟಿ ಹೆಚ್ಚಾಯ್ತಾ? ಹಾಗಾದ್ರೆ ಬನ್ನಿ ಹೇಳ್ತೇನೆ. ನೀವು 100 ಅಡಿ ದಾಟಿ 200, 300 ಅಡಿ ದಾಟಿ 1000 ಅಡಿ ಆಳಕ್ಕೆ ಹೋದ್ರೆ ಅಲ್ಲಿ ಸೂರ್ಯನ ಬೆಳಕು ತುಂಬಾ ಕಮ್ಮಿ ಇರುತ್ತೆ. ಅಲ್ಲಿ ನಮ್ಗೆ ವ್ಯಾಂಪೈರ್, ಸ್ಕ್ವಿಡ್ ಅಂತ ಕರೆಯೋ ಸಿನಿಮಾಗಳಲ್ಲಿ ಕಾಣುವಂತ ಭಯಾನಕ ಜೀವಿಗಳು ಸಿಗುತ್ತವೆ. ಇನ್ನು 1000 ಅಡಿ ದಾಟಿ 3300 ಅಡಿ ಆಳಕ್ಕೆ ಹೋದ್ರೆ ನಿಜವಾದ ಪ್ರಾಬ್ಲಮ್ ಶುರುವಾಗುತ್ತೆ. ಸುತ್ತಲೂ ಎತ್ತ ನೋಡಿದ್ರು ಕತ್ತಲೆ ಬಿಟ್ಟು ಇನ್ನೇನು ಕಾಣಿಸಲ್ಲ. ಅಲ್ಲಿಗೆ ಬೆಳಕೆ ತಲುಪಲ್ಲ. ಅದಕ್ಕಾಗಿ ಅಲ್ಲಿರೋ ಮೀನುಗಳಿಗೆ ತಮ್ಮ ದೇಹದಲ್ಲೇ ಬೆಳಕನ್ನ ಉತ್ಪತ್ತಿ ಮಾಡ್ಕೊಳ್ಳೋ ನ್ಯಾಚುರಲ್ ಶಕ್ತಿ ಇರುತ್ತೆ. ಈ ತರಹದ ಮೀನುಗಳು ಇತ್ತೀಚೆಗೆ ಸತ್ತು ಸಮುದ್ರದ ದಂಡೆಗೆ ಕೊಚ್ಕೊಂಡು ಬಂದಿರೋದನ್ನ ನೀವೆಲ್ಲ ನೋಡಿರಬಹುದು. ಇದನ್ನ ನೋಡಿದ ವಿಜ್ಞಾನಿಗಳು ಪ್ರಪಂಚ ಅಂತ್ಯವಾಗುವ ಲಕ್ಷಣ ಅಂತಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಆಳದಲ್ಲಿ ಬದುಕುವ ಮೀನುಗಳನ್ನ ನಾವು ಸಾಮಾನ್ಯ ದಿನಗಳಲ್ಲಿ ನೋಡೋಕೆ ಸಾಧ್ಯನೇ ಇಲ್ಲ. ಆದ್ರೆ 3300 ಅಡಿಗಿಂತ ಕೆಳಗಡೆ ಹೋಗಿ ನೋಡಿದ್ರೆ ಇಂತಹ ವಿಚಿತ್ರ ಜೀವಿಗಳು ಸಹ ಇವೆಯಾ ಅಂತ ಆಶ್ಚರ್ಯ ಆಗುತ್ತೆ. ನೋಡೋಕೆ ಎಷ್ಟು ಭಯಾನಕವಾಗಿವೆ ಅಲ್ವಾ? ಇವು ಹಾವುಗಳಿಗಿಂತ ಎಷ್ಟೋ ಪಟ್ಟು ವಿಷಪೂರಿತವಾಗಿರುತ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇವೇ ಇಷ್ಟು ವಿಚಿತ್ರವಾಗಿದ್ರೆ ಇನ್ನು 6000 ಅಡಿವರೆಗಿನ ಜಾಗ ಹೇಗಿರುತ್ತೆ? ಅಲ್ಲಿರೋ ಮೀನುಗಳನ್ನ ನಾವು ಇದೇ ಮೊದಲ ಬಾರಿಗೆ ನೋಡ್ತಿದ್ದೀವಿ. ಇನ್ನು ಅಲ್ಲಿಂದ ತಪ್ಪಿಸ್ಕೊಂಡು 10,000 ಅಡಿಗಳಿಗಿಂತಲೂ ಕೆಳಗಡೆ ಹೋದ್ರೆ ಹೇಗಿರುತ್ತೆ? ಅಲ್ಲಿಗೆ ಕಾಲಿಟ್ಟ ಮೊದಲ ಕ್ಷಣದಲ್ಲೇ ನಮ್ಮ ದೇಹವೇ ಇಲ್ಲದಂತಾಗುತ್ತೆ. ಹೌದು, 10,000 ಅಡಿ ಆಳದಲ್ಲಿದ್ದೇವೆ ಅಂದ್ರೆ ನೀರಿನ ಪ್ರೆಷರ್ ಕಲ್ಪನೆಗೂ ಮೀರಿದ್ದು. ಈ ವಾತಾವರಣಕ್ಕಾಗಿ ವಿಶೇಷವಾಗಿ ತಯಾರಿಸಿದ ಕೆಲವು ಸಬ್ಮರೀನ್ ಗಳನ್ನ ಬಿಟ್ರೆ ಬೇರೆ ಯಾವ ವಾಹನವು ಈ ಜಾಗವನ್ನ ಮುಟ್ಟೋಕ್ಕೂ ಸಾಧ್ಯವಿಲ್ಲ. ಆದ್ರೆ ಅಲ್ಲೂ ಬ್ಲಾಕ್ ಫಿಶ್ ಅನ್ನೋ ಜೀವಿ ಇರುತ್ತೆ. ಈಗ ನಿಮ್ಗೊಂದು ಡೌಟ್ ಬಂದಿರಬಹುದು, ಅಷ್ಟು ಆಳದಲ್ಲಿ ಅಷ್ಟೊಂದು ಭೀಕರ ಪ್ರೆಷರ್ ಇದ್ರು ಈ ಮೀನು ಇಲ್ಲೇಗೆ ಬದುಕಿದೆ ಅಂತ. ಈ ಬ್ಲಾಕ್ ಫಿಶ್ ಮುಖವನ್ನ ಒಮ್ಮೆ ನೋಡಿ, ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಆ ಪ್ರೆಷರ್ಗೆ ಸಿಲುಕಿ ಇದರ ಮುಖ ಸಂಪೂರ್ಣವಾಗಿ ಕೊಳೆತು ಹೋದ ತರಹವೇ ಕಾಣಿಸುತ್ತೆ. ಇನ್ನು ನಾವು ಇಷ್ಟೊತ್ತು ಕಾಯ್ತಿದ್ದ 12,000 ಅಡಿ ಆಳದ ಟೈಟಾನಿಕ್ ಮುಳುಗಿರೋ ಜಾಗಕ್ಕೆ ಬಂದ್ವಿ. ಅಲ್ಲಿ ಟೈಟಾನಿಕ್ ಜೊತೆಗೆ ಇನ್ನೊಂದು ವಿಚಿತ್ರ ಜೀವಿಯನ್ನ ನೋಡಬಹುದು. ಹಾವು ಮತ್ತೆ ಈಲ್ ಎರಡನ್ನು ಮಿಕ್ಸ್ ಮಾಡಿದಂತಿರೋ ಈ ಜೀವಿಯನ್ನ ನೋಡಿ. ನೋಡೋಕೆ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಇಂತ ಎಷ್ಟೋ ಜೀವಿಗಳು ಇಲ್ಲಿರುತ್ತವೆ. ಇದಕ್ಕಿಂತ ಕೆಳಗಡೆ ಜೀವಿಗಳು ಇರುತ್ತವ ಅಂದ್ರೆ ತುಂಬಾ ಕಡಿಮೆ ಅಂತ ಹೇಳ್ಬೇಕು. ಯಾಕಂದ್ರೆ ಬಾಹ್ಯಾಕಾಶದಲ್ಲಿರೋ ಬ್ಲಾಕ್ ಹೋಲ್ ತರಹ ಇಲ್ಲೂ ಒಂದಿದೆ. ಅದನ್ನ ಸೈಕ್ಲೋನ್ ಅಂಡರ್ ಸಿ ಅಂತ ಕರೀತಾರೆ. ಈ ಜಾಗಕ್ಕೆ ವಿಶೇಷವಾದ ಸಬ್ಮರೀನ್ ಹೋದ್ರೂ ಸಹ ಹೋದ ಮರುಕ್ಷಣವೇ ಕಾಣೆಯಾಗ್ಬಿಡುತ್ತೆ. ಪ್ರಪಂಚದ 3 ಭಾಗಕ್ಕೂ ಸಮುದ್ರವೇ ಆವರಿಸಿದೆ.
ಆ ಸಮುದ್ರದ ಆಳದಲ್ಲಿ ಒಂದು ಚಂಡಮಾರುತಾನೆ ತಿರುಗುತ್ತಿರುತ್ತೆ ಅಂದ್ರೆ ಆಶ್ಚರ್ಯ ಆಗ್ತಿದೆಯಲ್ವಾ? ರಿಸರ್ಚ್ಗೆ ಹೋಗುವ ಸಬ್ಮರೀನ್ಗಳು ಕೂಡ ಈ ಲೆವೆಲ್ ದಾಟೋಕೆ ಹೆದರುತ್ತವೆ. ಯಾಕಂದ್ರೆ ಇಲ್ಲಿಗೆ ಹೋಗೋದು ಅಂದ್ರೆ ಚಂಡಮಾರುತಕ್ಕೆ ಸಿಕ್ಕಾಕಿಕೊಂಡಂತೆ. ಈಗ ನೀವು ಅಂದ್ಕೋಬಹುದು 20,000 ಅಡಿ ದಾಟಾಯ್ತು, ದೊಡ್ಡ ಸುಳಿ ಚಂಡಮಾರುತವು ಬಂತು, ಸಮುದ್ರದ ಆಳ ಇಲ್ಲಿಗೆ ಮುಗೀತಾ ಅಂತ. ಆದ್ರೆ ಕತೆ ಇಲ್ಲಿಂದ ಶುರುವಾಗುತ್ತೆ. 1875ರಲ್ಲಿ HMS ಚಾಲೆಂಜರ್ ಅನ್ನೋ ಹಡಗಲ್ಲಿ ಮರಿಯಾನಾ ದ್ವೀಪಗಳ ಹತ್ರ ಸಾಗರದ ಆಳವನ್ನ ಅಳತೆ ಮಾಡ್ತಾ ಕೆಳಗಡೆ ಹೋಗ್ತಿದ್ರು. ಅದು ಹಳೆ ಕಾಲವಾದ್ದರಿಂದ ಸೋನಾರ್ ಟೆಕ್ನಾಲಜಿ ಇರ್ಲಿಲ್ಲ. ಒಂದು ಉದ್ದದ ಹಗ್ಗಕ್ಕೆ ಲೆಡ್ ಬಾರ್ ವನ್ನ ಕಟ್ಟಿ ಕೆಳಗಡೆ ಬಿಟ್ಟು ಅಳತೆ ಮಾಡ್ತಿದ್ರು. 1000 ಅಡಿ 2000 ಅಡಿ ಅಂತ ಅಳೆಯುತ್ತಿದ್ದ ಸ್ಕೇಲ್ ಕೆಳಗಡೆ ಹೋಗ್ತಾನೆ ಇತ್ತು. ಕೆಳಗಿನ ಭಾರ ಇಷ್ಟೊತ್ತಿಗೆ ನೆಲ ಮುಟ್ಟಿರ್ಬೇಕಲ್ಲ ಅಂತ ಕಾಯ್ತಿದ್ರು. ಕೊನೆಗೆ ಒಂದು ಹಂತದಲ್ಲಿ ಭಾರ ನೆಲಕ್ಕೆ ತಾಕಿತ್ತು. ಆದ್ರೆ ಆ ಸ್ಕೇಲ್ ನಲ್ಲಿ ಏನ್ ತೋರಿಸ್ತಿತ್ತು ಗೊತ್ತಾ? 36,000 ಅಡಿ. ಅದನ್ನ ನೋಡಿ ವಿಜ್ಞಾನಿಗಳೇ ಶಾಕ್ ಆದ್ರು. ಆಮೇಲೆ ಸೋನಾರ್ ಟೆಕ್ನಾಲಜಿ ಬಂತು. 1951ರಲ್ಲಿ ಇನ್ನೂ ನಿಖರವಾದ ಅಳತೆ ಸಿಕ್ಕಿತ್ತು. ಇಷ್ಟೊಂದು ಆಳವಾದ ಜಾಗ ಎಲ್ಲಿದೆ ಗೊತ್ತಾ? ಅದೇ ಮರಿಯಾನಾ ಟ್ರೆಂಚ್. ಇದರ ಆಳ ಎಷ್ಟಿದೆ ಅಂದ್ರೆ ಹಿಮಾಲಯ ಪರ್ವತವನ್ನೇ ತಂದು ತಲೆ ಕೆಳಗಾಗಿ ಈ ಕಂದಕದಲ್ಲಿ ಹಾಕಿದ್ರು ಇದು ಪೂರ್ತಿಯಾಗಿ ಮುಚ್ಚಲ್ಲ. ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಆಳವಾದ ಜಾಗ. ಇಲ್ಲಿ ನೀರಿನ ಪ್ರೆಷರ್ ಭೂಮಿ ಮೇಲಿರುವುದಕ್ಕಿಂತ 1000 ಪಟ್ಟು ಜಾಸ್ತಿ ಇರುತ್ತೆ. ಉದಾಹರಣೆಗೆ ನೀವೇನಾದ್ರೂ ನೇರವಾಗಿ ಅಲ್ಲಿಗೆ ಹೋದ್ರೆ ಆ ಪ್ರೆಷರ್ಗೆ ನಿಮ್ಮ ದೇಹ ಒಂದು ಪೆನ್ಸಿಲ್ ಗಾತ್ರಕ್ಕೆ ಅಪ್ಪಚ್ಚಿಯಾಗ್ಬಿಡುತ್ತೆ. ಹಾಗಿದ್ರೆ ಇಲ್ಲಿಗೆ ಮನುಷ್ಯರು ಹೋಗೇ ಇಲ್ವಾ ಅಂದ್ರೆ ಹೋಗಿದ್ದಾರೆ. 1960ರಲ್ಲಿ ಡಾನ್ ಮತ್ತೆ ಪಿಕಾರ್ಡ್ ಅನ್ನೋ ಇಬ್ರು ವಿಜ್ಞಾನಿಗಳು ಟ್ರೈಸ್ಟೇ ಅನ್ನೋ ವಿಶೇಷ ಸಬ್ಮರೀನ್ ಅಲ್ಲಿ ಮರಿಯಾನಾ ಟ್ರೆಂಚ್ ಆಳಕ್ಕೆ ಹೋಗೋಕೆ ಶುರು ಮಾಡಿದ್ರು. ಕೆಳಗಡೆ ಹೋದಂತೆಲ್ಲ ಸೂರ್ಯನ ಬೆಳಕು ಪೂರ್ತಿ ಮಾಯವಾಯಿತು. ಜೊತೆಗೆ ಸಬ್ಮರೀನ್ ಮೇಲಿನ ನೀರಿನ ಪ್ರೆಷರ್ ಎಷ್ಟಿತ್ತೆಂದ್ರೆ ಅದರ ಸೇಫ್ಟಿ ಗ್ಲಾಸ್ ಮೇಲೆ ಬಿರುಕುಗಳು ಕಾಣಿಸೋಕೆ ಶುರುವಾದ್ವು. ಅದನ್ನ ನೋಡಿ ಭಯದಿಂದ ನಡುಗಿದ ಆ ಇಬ್ರು ಇನ್ನೂ ಕೆಳಗಡೆ ಹೋಗ್ಬೇಕಾ ಅಥವಾ ವಾಪಸ್ ಹೋಗ್ಬೇಕಾ ಅಂತ ಯೋಚಿಸಿದ್ರು. ಆದ್ರೂ ಸಹ ಧೈರ್ಯ ಮಾಡಿ ಮುಂದೆ ಹೋದ್ರು. ಹೋಗುವಾಗ ಗ್ಲಾಸ್ ಹೊರಗಡೆ ಡಾನ್ ಒಂದು ವಿಷಯ ಗಮನಿಸಿದ. ಆ ಕತ್ತಲೆಯಲ್ಲಿ ಒಂದು ವಿಚಿತ್ರ ಜೀವಿ ಈಜುತ್ತಿತ್ತು. ಅದು ಫ್ಲಾಟ್ ಫಿಶ್ ತರಹ ಚಪ್ಪಟೆಯಾಗಿತ್ತು. ಕೊನೆಗೆ 5 ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಅವರು ಭೂಮಿಯ ತಳಭಾಗ ತಲುಪಿದ್ರು. ಅಲ್ಲಿ ಇನ್ನೊಂದು ಆಶ್ಚರ್ಯ ವಿಷಯ ಕಾಯ್ತಿತ್ತು. 1000 ಪಟ್ಟು ಪ್ರೆಷರ್ ಅಲ್ಲಿ ಅಲ್ಲಿದ್ದ ಕೆಲವು ಸೂಕ್ಷ್ಮ ಜೀವಿಗಳು ಇವರನ್ನೇನೋ ಹೊಸದಾಗಿ ನೋಡ್ತಿರೋ ತರಹ ಜಾಲಿಯಾಗಿ ಈಜುತ್ತಿದ್ದವು. ಅಲ್ಲಿ ಲ್ಯಾಂಡ್ ಆಗಿ 20 ನಿಮಿಷ ಆಯ್ತು. ಇನ್ನು ಇಲ್ಲಿದ್ರೆ ಅಪಾಯ ಎಂದು ತಿಳಿದ ತಕ್ಷಣವೇ ವೇಗವಾಗಿ ಮೇಲೆ ಬಂದ್ರು. 5 ಗಂಟೆ ತಗೊಂಡು ಕೆಳಗೆ ಹೋದವರು ಕೇವಲ 3 ಗಂಟೆಯಲ್ಲಿ ಮೇಲೆ ಬಂದ್ರು. ನಂತರ ಅವರನ್ನ ಕೇಳಿದಾಗ ನಮ್ಮ ಜೀವನದಲ್ಲೇ ಇಂಥ ಭಯವನ್ನ ನಾವು ನೋಡಿರ್ಲಿಲ್ಲ, ಇನ್ ಮುಂದೆ ಎಷ್ಟೇ ಕೋಟಿ ಕೊಟ್ಟರು ಅಲ್ಲಿಗೆ ಹೋಗಲ್ಲ ಅಂದ್ರು. ಆದ್ರೆ ಡಾನ್ ಮತ್ತೆ ಪಿಕಾರ್ಡ್ ನಿಜವಾಗಿಯೂ ಮರಿಯಾನಾ ಟ್ರೆಂಚ್ ನ ತಳಭಾಗ ಮುಟ್ಟಿದ್ರ ಅಂದ್ರೆ ಅದು ಕಷ್ಟನೇ ಅಂತ ಹೇಳ್ಬೇಕು. ಅವರು ಯಾವುದೋ ಒಂದು ಪಕ್ಕದ ಬೆಟ್ಟದ ತುದಿಯಲ್ಲಿ ಲ್ಯಾಂಡ್ ಆಗಿರಬಹುದು. ಯಾಕಂದ್ರೆ ನಿಜವಾಗಿಯೂ ಒಬ್ಬ ಮನುಷ್ಯ ಸಾಗರದ ಪೂರ್ತಿ ತಳಭಾಗಕ್ಕೆ ಹೋದ್ರೆ ಎಷ್ಟೇ ಬಲವಾದ ವಾಹನ ಬಳಸಿದ್ರು ಆ ಪ್ರೆಷರ್ ಮರುಕ್ಷಣವೇ ಅದನ್ನ ಪುಡಿ ಪುಡಿ ಮಾಡ್ಬಿಡುತ್ತೆ. ಕೆಲ ವರ್ಷಗಳ ಹಿಂದೆ ಟೈಟಾನಿಕ್ ನೌಕೆ ನೋಡೋಕೆ ಹೋದ ಸಬ್ಮೆರಿನ್ ಕೇವಲ 12,500 ಅಡಿ ಆಳದಲ್ಲೇ ಹಪ್ಪಳದ ತರಹ ಅಪ್ಪಚ್ಚಿಯಾದದ್ದು ನೆನಪಿರುತ್ತೆ. ಏನೇ ಇರ್ಲಿ, ಆಮೇಲೆ ಎಷ್ಟೋ ಜನ ವಿಜ್ಞಾನಿಗಳು ಮರಿಯಾನಾ ಟ್ರೆಂಚ್ ಆಳಕ್ಕೆ ಹೋಗಿ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಸಾಗರದ ತೀರಾ ತಳಭಾಗವನ್ನ ಯಾರು ಮುಟ್ಟಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಇತಿಹಾಸವಿಲ್ಲ. ಈ ವಿಡಿಯೋಗಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.